ನಮಸ್ತೆ ಸ್ನೇಹಿತರೆ, ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಮಕ್ಕಳು ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇಬ್ಬರಿಗೂ ಬಾಕ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಟಿಂಕುಗೆ ಈಗ ಊಟ ರೆಡಿ ಮಾಡಬೇಕು. ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ಹಾಲಿಗೆ ಪೀಡಿಗ್ರಿನ ಹಾಕೋತಾಯಿದ್ದೀನಿ. ನಾಯಿ ಮರಿಗಳಿಗೆ ಹಾಲು ಕೊಡಬಾರ್ದು ಅಂತ ಹೇಳ್ತಾರೆ, ಆದರೆ ನಮ್ಮ ಟಿಂಕು ಹಾಲನ್ನೇ ಇಷ್ಟಪಡೋದು. ಹಾಲು ಬದಲಿಗೆ ಮೊಸರು ಕೊಟ್ಟರೆ ಒಳ್ಳೆಯದು, ಆದರೆ ಇವನಿಗೆ ಮೊಸರು ಕೊಟ್ಟರೆ ಅವನು ಊಟನೇ ಮಾಡೋದಿಲ್ಲ. ಪೀಡಿಗ್ರಿ ಫುಲ್ಲು ನೆಂದಾದ ಮೇಲೆ ಅವನಿಗೆ ಊಟಕ್ಕೆ ಕೊಡ್ತೇನೆ. ಇವತ್ತು ಟಿಂಕುಗೆ ಸ್ನಾನ ಮಾಡಿಸ್ಬೇಕಿತ್ತು, ಅದಕ್ಕೆ ಎಲ್ಲ ಕೆಲಸ ಬೇಗ ಮುಗಿಸಿ ಅವನಿಗೆ ಸ್ನಾನ ಮಾಡಿಸಿದ್ದೇನೆ. ನಾಳೆ ಸಾಟರ್ಡೆ ಇರೋದ್ರಿಂದ ನಮಗೆ ನಾಳೆ ಪೂಜೆ ಮಾಡೋದ್ರಲ್ಲಿ ದಿನ ಕಳೆದೋಗಿರುತ್ತೆ. ನಾಳೆಗಂತೂ ಆಗೋದೇ ಇಲ್ಲ. ಇನ್ನು ಸಂಡೇ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಇನ್ನೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇವತ್ತೇ ಅವನಿಗೆ ಸ್ನಾನ ಮಾಡಿಸಿದ್ದೀನಿ. ನಾನು ಎಷ್ಟು ಬಟ್ಟೆಲಿ ಒರೆಸಿದ್ರು ಅವನು ಈ ಥರ ಮಾಡಿಕೊಂಡ್ರೇ ಅವನಿಗೂ ಸಮಾಧಾನ ಆಗುತ್ತೆ. ಬಟ್ಟೆಲೆಲ್ಲ ಚೆನ್ನಾಗಿ ಒರೆಸಿದ್ದೀನಿ, ಆದರೂ ಕೂದಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಟಿಂಕುಗೆ ಬೇಗ ಡ್ರೈ ಆಗೋದಿಲ್ಲ. ಅದಕ್ಕೆ ಹೇರ್ ಡ್ರೈಯರಿಂದ ಹೀಗೆ ಡ್ರೈ ಮಾಡಿಬಿಡ್ತೀನಿ, ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ಈಗ ಚಳಿ ಇರೋದ್ರಿಂದ ಪಾಪ ಅವನಿಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಅದಕ್ಕೆ ಡ್ರೈಯರಿಂದ ಡ್ರೈ ಮಾಡ್ತಾ ಇದ್ದೀನಿ. ಅವನಿಗೆ ಇದ್ರ ಸೌಂಡ್ ಅಂದರೆ ಭಯ ಪಡ್ತಾನೆ. ಇದು ಡ್ರೈಯರ್ ಎತ್ಕೊಂಡ ತಕ್ಷಣವೇ ಓಡೋಗ್ಬಿಡ್ತಾನೆ. ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಡ್ರೈ ಮಾಡಬೇಕು. ತುಂಬ ಹೆದರ್ಕೋತಾನೆ ಇದ್ರ ಸೌಂಡಿಗೆ. ನೈಲ್ಸ್ ನಾವು ಕಟ್ ಮಾಡಬೇಕು, ತುಂಬ ಉದ್ದ ಬೆಳೆದ್ಬಿಟ್ಟಿದೆ. ಅದು ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು. ಒಂದು ಸಲನೂ ಕಟ್ ಮಾಡಿಲ್ಲ ನಾವು ಯಾವಾಗಲೂ ಆಸ್ಪತ್ರೆಯಲ್ಲೇ ಕಟ್ ಮಾಡಿಸೋದು. ನಮಗೆ ಭಯ ಆಗುತ್ತೆ, ಜಾಸ್ತಿ ಕಟ್ ಮಾಡಿಬಿಟ್ಟು ಏನಾದ್ರು ನೋವಾಗುತ್ತೇನೋ ಅವನಿಗೆ ಅಂತ. ನಮ್ಮ ಮನೇಲಿ ಟಿಂಕುನ ಮಗು ನೋಡ್ಕೋತಾರೇ ನೋಡ್ಕೋತೀವಿ, ನಾವು ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ. ಅವನ್ನ ಯಾವುದ್ರಲ್ಲೂ ನಾವು ಕೇರ್ಲೆಸ್ ಮಾಡೋದೇ ಇಲ್ಲ. ಮಂತ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸೋದು, ಇಂಜೆಕ್ಷನ್ ಕೊಡಿಸೋದು, ಬಾತ್ ಮಾಡಿಸೋದು, ಮತ್ತು ಡಿವಾರ್ಮಿಂಗ್ ಮಾಡಿಸೋದು, ಹೇರ್ ಕಟ್ಟಿಂಗ್ ಮಾಡಿಸೋದು. ಈ ಸಲ ಸ್ವಲ್ಪ ಹೇರ್ ಜಾಸ್ತಿ ಬೆಳೆದಿದೆ, ನಾನೇ ಬೇಡ ಅಂತ ಕಟ್ ಮಾಡಿಸಿಲ್ಲ. ಚಳಿಗಾಲ ಇರೋದ್ರಿಂದ ಕಟ್ಟಿಂಗ್ ಮಾಡಿಸ್ಬಿಟ್ರೆ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ಅವನಿಗೆ ಅಂತ ಕಟ್ಟಿಂಗ್ ಮಾಡಿಸಿಲ್ಲ. ನಮ್ಮ ಮನೆಯವರು ಹೇಳ್ತಾನೆ ಇದ್ದಾರೆ, ಕೂದಲು ಜಾಸ್ತಿ ಆಗಿದೆ, ಕಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟ್ ವೀಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಮಾಡಿಸ್ಬೇಕು. ಮುಖಕ್ಕೆ ಮಾತ್ರ ಹೇರ್ ಕೊಡಿಸ್ಕೊಳ್ಳೋದೇ ಇಲ್ಲ, ಮಲ್ಗೇ ಬಿಟ್ಟ. ನನ್ನ ಮಗ ತುಂಬ ದಿನದಿಂದ ಪುರಿ ಉಂಡೆ ಬೇಕು ಅಮ್ಮ ಅಂತ ಕೇಳ್ತಾ ಇದ್ದ. ಸಂಜೆ ಫ್ರೀಯಾಗಿದ್ದೆ, ಅದಕ್ಕೋಸ್ಕರ ಇವತ್ತೇ ಮಾಡಿಬಿಡೋಣ ಅಂತ ಪುರಿ ಉಂಡೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಟ್ಲು ಬೆಲ್ಲ ತೊಗೊಂಡು ಅದನ್ನು ಕರಗಿಸ್ಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ. ಯಾಕೆ ಸೋಸ್ತಾ ಇದ್ದೀನಿ ಅಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ, ಸೋಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೆ ಸೋಸಿಟ್ಕೋತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ಸೋಸಿರುವಂಥ ಬೆಲ್ಲನ ಹಾಕ್ಕೊಂಡೆ. ಇದು ಕುದಿಯೋಕ್ಕೆ ಶುರುವಾಗ್ತಾಯಿದೆ. ಇದು ಬೆಲ್ಲದ ಪಾಕ ತೆಗಿಬೇಕು, ಅಂದರೆ ಹುಷಾರಾಗಿ ನೋಡಿಕೊಂಡು ತೆಗಿಬೇಕು. ಜಾಸ್ತಿ ಕುದಿಲೂಬಾರ್ದು, ಆವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು. ಬೆಲ್ಲದ ಪಾಕ ಯಾವ ಥರ ಇರಬೇಕು ಅಂತ ನಾನು ತೋರಿಸ್ತೇನೆ. ಈಗ ನೋಡಿ, ಈ ಥರ ಕುದಿ ಬರ್ತಾಯಿದೆ. ಈಗ ಒಂದು ಚಿಕ್ಕ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಪಾಕ ಬಂದಿರೋದನ್ನು ಒಂದು ಡ್ರಾಪ್ಸ್ ಹಾಕ್ಕೋಬೇಕು. ಅದು ನೋಡಿ ಯಾವ ಥರ ಕೈಗೆ ಜೆಲ್ ಥರ ಬರ್ತಾಯಿದೆ, ಅದು ನೀರಲ್ಲಿ ಕರಗಬಾರ್ದು. ಇದು ಈಗ ಪಾಕ ಆಗಿಲ್ಲ. ಸರಿಯಾದ ಪಾಕ ಬಂದರೆ ಕೈಗೆ ಅಂಟೋದಿಲ್ಲ, ಆದರೆ ಇದು ನೋಡಿ ಕೈಗೆ ಅಂಟ್ಕೋತಾನೇ ಇದೆ. ಫೋಲ್ಡ್ ಆಗಬೇಕು, ಫೋಲ್ಡ್ ಆಗ್ತಾನೇ ಇಲ್ಲ, ಪದೇ ಪದೇ ಕೈಗೆ ಅಂಟ್ಕೋತಾ ಇದೆ. ಇದು ಸರಿಯಾದ ಪಾಕ ಅಲ್ಲ. ನೋಡಿ, ಮತ್ತೆ ಸ್ವಲ್ಪ ಕುದಿ ಬಂದ ಮೇಲೆ ಈಗ ಮತ್ತೆ ಅದೇ ತಟ್ಟೆಗೆ ಮತ್ತೆ ಒಂದೆರಡು ಡ್ರಾಪ್ಸು ಪಾಕ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕೈಗೆ ತೊಗೊಂಡು ಯಾವ ಥರ ಬರ್ತಾಯಿದೆ, ಕೈಗೆ ಪೂರ್ತಿ ಬರ್ತಾಯಿದೆ ಪಾಕ. ಮತ್ತು ನೋಡಿ, ಕೈಗೆ ಅಂಟುತ್ತಾ ಇಲ್ಲ. ಅದನ್ನು ನಾನು ಎಷ್ಟೇ ಫೋಲ್ಡ್ ಮಾಡಿದ್ರೂ ಕೂಡ ಫೋಲ್ಡ್ ಆಗ್ತಾಯಿದೆ. ಅದು ನಿಮಗೆ ಕೈಯಲ್ಲಿ ಮುಟ್ಟಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ನೋಡಿ, ನೀರಲ್ಲಿ ಕರಗ್ತಾ ಇಲ್ಲ, ಇದು ನೀರಲ್ಲಿ ಕರಗಬಾರ್ದು ಪಾಕ. ಇದು ಪಾಕ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿ ಕಡಲೆಪುರಿನ ಹಾಕ್ಕೋತಾ ಇದ್ದೀನಿ. ಕಡಲೆಪುರಿ ಹಾಕ್ಕೊಂಡು ಪಾಕಕ್ಕೆ ಚೆನ್ನಾಗಿ
ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಕಡಲೆಪುರಿಗೆ ಎಲ್ಲ ಪಾಕ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಕಡಲೆಪುರಿ ಕ್ರಿಸ್ಪಿಯಾಗಿದ್ದರೆ ಪರವಾಗಿಲ್ಲ, ಕ್ರಿಸ್ಪಿ ಇಲ್ಲ ಅಂದರೆ ಮೊದಲಿಗೆ ಫಸ್ಟು ಬಾಣಲಿಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿ ಆಗಿರುತ್ತೆ. ಆಮೇಲೆ ನೀವು ಪಾಕಕ್ಕೆ ಹಾಕ್ಕೊಳ್ಳಿ. ಮೆತ್ತೆ ಪುರಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಉಂಡೆ ಕಟ್ಕೋಬೇಕು. ಮೊದಲಿಗೆ ಕೈಗೆಲ್ಲ ಎಣ್ಣೆ ಸವರ್ಕೊಂಡಿದ್ದೀನಿ, ಏಕೆಂದರೆ ಪುರಿ ಅಂಟ್ಕೋಬಾರ್ದು ಅಂತ. ನೋಡಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ. ಸ್ವಲ್ಪ ಗಟ್ಟಿಯಾಗಿ ಉಂಡೆನ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು, ಆರೋಗ್ಬಿಟ್ರೆ ಎಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಪುರಿ ಉಂಡೆ. ಮಕ್ಕಳು ನೋಡಿದ್ರಂತೂ ತುಂಬ ಖುಷಿ ಪಡ್ತಾರೆ. ಹಲೋ ಗೈಸ್, ನನ್ನ ಹೆಸರು ಕಿಶನ್. ನಾನು ಶೋಭಾ ಅವರ ಮಗ. ನಾನು ಶೋಭಾ ಲಾಗು ಬಂದಿದ್ದೀನಿ. ಹಲೋ ಗಾಯ್ಸ್, ನಮ್ಮಮ್ಮ ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದಾರೆ. ಇವತ್ತು ನೋಡ್ಕೊಬರೋದು ಯಾವ ಥರ ಮಾಡ್ತಾಯಿದ್ದಾರೆ. ಮಮ್ಮಿ ಏನು ಮಾಡ್ತಾಯಿದ್ದೀರಾ? ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಊಟಕ್ಕೆ ಚಪಾತಿ ಜೊತೆಗೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಇವಾಗ ಏನೇನು ಹಾಕ್ತಾಯಿದ್ದೀರಾ? ಈಗ ಫಸ್ಟು ಎಣ್ಗಾಯಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಫಸ್ಟು ನೋಡು ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ, ಸ್ವಲ್ಪ ಕಡಲೆ, ಚಕ್ಕೆ ಮತ್ತು ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೋತಾರೆ. ಮಸಾಲೆ ರುಬ್ಕೊಂಡಿದ್ದಾರೆ. ಈ ಥರ ಮಸಾಲೆ ರುಬ್ಕೊಂಡು ಬದನೆಕಾಯಿ ಒಳಗಡೆ ಮಸಾಲೆನ ಹಾಕಬೇಕು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಡ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ತುಂಬಿರುವಂಥ ಬದನೆಕಾಯಿಗಳನ್ನ ಹಾಕೋತಾ ಇದ್ದೀನಿ. ನಾನು ಬದನೆಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ, ನಮ್ಮ ಮನೇಲಿ ಯಾರೂ ಬದನೆಕಾಯಿ ತಿನ್ನಲ್ಲ, ತಿನ್ನೋದು ನಾನು ಒಬ್ಬಳೇ ತಿನ್ನಬೇಕು. ಅದಕ್ಕೋಸ್ಕರ ಬರೀ 4 ಬದನೆಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಎಲ್ಲಿ ಇಷ್ಟು ತನಕ ನಿಮ್ಮ ಮಗ ಲಾಗ್ ಮಾಡ್ತಾಯಿದ್ದ, ಈಗ ನಿಮ್ಮ ವಾಯ್ಸೇ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀರಾ? ಮಕ್ಕಳನ್ನ ಮೇಲೆ ಅಷ್ಟೇ, ಅವರು ಎಲ್ಲ ಕೆಲಸನೂ ಪೂರ್ತಿ ಮಾಡೋದಿಲ್ಲ. ಏನೋ ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟ, ಅದಕ್ಕೋಸ್ಕರ ಎಂಕರೇಜ್ ಮಾಡಿದೆ. ಮಕ್ಕಳು ಏನಾದ್ರು ಹೊಸ್ದಾಗಿ ಏನಾದ್ರು ಮಾಡ್ತೀವಿ ಅಂದಾಗ ನಾವು ಎಂಕರೇಜ್ ಮಾಡಬೇಕು. ಬೇಡ, ನೀನು ಮಾಡಬೇಡ ಅಂತ ಯಾವತ್ತೂ ಹೇಳ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾರು ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಈಗ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಗೊಜ್ಜಾದಮೇಲೆ ಚಪಾತಿ ಸುಡೋದಕ್ಕೆ ಶುರು ಮಾಡಿದೆ. ಹೀಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.